ಮಾಲ್ಡೀವ್ಸ್ ಆಯಿತು, ಈಗ ನೌರು ಮೇಲೆ ಕಣ್ಣಿಟ್ಟ ಚೀನಾಗೆ ಬಲಿಯಾಗುತ್ತಾ ಮತ್ತೊಂದು ದ್ವೀಪ ರಾಷ್ಟ್ರ. ಭಾರತ ಜಪಾನ್ ಟಾರ್ಗೆಟ್ ಮಾಡಿದ ಡ್ರ್ಯಾಗನ್. ಸ್ನೇಹಿತರೆ, ನಮ್ಮ ಪಕ್ಕದ ಕುತಂತ್ರಿ ರಾಷ್ಟ್ರ ಚೀನಾ ಏನಿದೆ, ಇದೀಗ ಮತ್ತೊಂದು ಮಾಸ್ಟರ್ ಪ್ಲಾನನ್ನು ಮಾಡಿದೆ. ಅದು ಕೂಡ ಇಡೀ ಏಷ್ಯಾವನ್ನೇ ಈ ಬಾರಿ ತನ್ನ ತೆಗೆದುಕೊಳ್ಳುವಂತಹ ಒಂದು ಮಾಸ್ಟರ್ ಪ್ಲಾನನ್ನು ರೆಡಿ ಮಾಡಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಂಡಿಯಾದ ಮೇಲೆ ಹಿಡಿತವನ್ನು ಸಾಧಿಸಲು ಮಾಲ್ಡೀವ್ಸ್ ಮೇಲೆ ತನ್ನ ಹಿಡಿತವನ್ನು ಸಾಧಿಸುವಂಥ ಕೆಲಸವನ್ನು ಮಾಡಿತ್ತು. ಅದಾದ ಮೇಲೆ ಜಪಾನ್ ಮೇಲೆ ಹಿಡಿತವನ್ನು ಸಾಧಿಸಲು ತೈವಾನ್ ಏನಿದೆ ಅದನ್ನು ಆಕ್ರಮಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿತ್ತು. ಇದೀಗ ಹಿಂದೂ ಮಹಾಸಾಗರದ ಮೇಲೆ ತನ್ನ ಹಿಡಿತವನ್ನು ಸಾಧಿಸಲು ನೌರು ಪ್ರದೇಶ ಏನಿದೆ, ಒಂದು ದ್ವೀಪ ರಾಷ್ಟ್ರ, ಅದರ ಮೇಲೆ ಇದೀಗ ಹಿಡಿತ ಸಾಧಿಸಲು ಒಂದು ಒಪ್ಪಂದವನ್ನು ಮಾಡಿಕೊಳ್ತಿದೆ. ಹಾಗಾದರೆ ಚೀನಾ ಮಾಡ್ತಿರುವಂತಹ ಈ ಒಪ್ಪಂದದಿಂದ ಏಷ್ಯಾ ರಾಷ್ಟ್ರಗಳ ಮೇಲೆ ಯಾವೆಲ್ಲ ಪರಿಣಾಮಗಳು ಬೀರುತ್ತೆ, ಇದರಿಂದ ಚೀನಾಕ್ಕಾಗೋ ಲಾಭವೇನು, ಏಷ್ಯಾದಲ್ಲೇ ಪ್ರಬಲ ಎನ್ನಿಸಿಕೊಂಡಿರುವಂತಹ ಭಾರತ, ಜಪಾನ್, ಜರ್ಮನಿಯ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ, ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ಚೀನಾ ಏಷ್ಯಾದಲ್ಲೇ ಪ್ರಬಲ ರಾಷ್ಟ್ರ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗಿದ್ರೂ ಸಹ ತನ್ನಷ್ಟು ಬೇರೆಯವರು ಬೆಳೆಯಬಾರದು ಎನ್ನುವಂತಹ ಕುತಂತ್ರ ಬುದ್ಧಿ ಈ ಚೀನಾದು. ಅದೇ ಕಾರಣಕ್ಕೆ ಏಷ್ಯಾದ ಪ್ರಬಲ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿರುವಂತಹ ಚೀನಾ ಏನಿದೆ, ಮಾಸ್ಟರ್ ಪ್ಲಾನ್ಗಳನ್ನು ಅಣೆಯುತ್ತಿದೆ. ಅದರಲ್ಲಿಯೂ ಭಾರತವನ್ನು ಟಾರ್ಗೆಟ್ ಮಾಡಿರುವಂತಹ ಚೀನಾ ಇನ್ನಿಲ್ಲದ ಕೆಲಸಗಳನ್ನು ಮಾಡ್ತಿದೆ. ಅದರ ಬಗ್ಗೆ ನಿಮಗೆ ವಿಶೇಷವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಹೇಳಲಿಲ್ಲ ಅಂದರೆ ಈ ಸ್ಟೋರಿ ಬಗ್ಗೆ ನಿಮಗೆ ಎಫೆಕ್ಟ್ ಆಗಿ ತಿಳಿಯೋದಿಲ್ಲ. ಅದೇ ಕಾರಣಕ್ಕೆ ನಾನು ಒಂದು ರೀತಿ ಚಿಕ್ಕದಾಗಿ ಸಿಂಪಲ್ ಆಗಿ ಹೇಳುವಂಥ ಕೆಲಸವನ್ನು ಮಾಡ್ತೀನಿ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಭಾರತವನ್ನು ಚೀನಾ ಯಾವ ರೀತಿ ಟಾರ್ಗೆಟ್ ಮಾಡಿದೆ ಅಂತ. ಅದನ್ನು ಸಿಂಪಲ್ ಆಗಿ ಹೇಳೋದಾದರೆ, ಪಾಕಿಸ್ತಾನದ ಮೂಲಕ ಚೀನಾವನ್ನು ಟೆರರಿಸಮನ್ನು ತೆಳ್ಳಿ ಭಾರತವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದರೆ, ಇನ್ನು ಶ್ರೀಲಂಕಾದಲ್ಲಿ ತನ್ನ ಹಡಗುಗಳನ್ನು ಕೊಡುವಂಥದ್ದು, ಸಾಲ ಕೊಡುವಂತಹದ್ದು, ದಿವಾಳಿ ಮಾಡಿ ಅಲ್ಲಿ ಅಮ್ಮನ್ ತೋಟ ಏನು ಬಂದರಿದೆ ಅದನ್ನು ಆಕ್ರಮಿಸುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಇದಷ್ಟೇ ಅಲ್ಲದೆ ದಿಬೂಚಿ ಏನಿದೆ ಅಲ್ಲಿ ಕೂಡ ಸೇನಾ ನೆಲೆಯನ್ನು ಇಡುವಂಥ ಕೆಲಸವನ್ನು ಮಾಡಿದೆ. ಇನ್ನು ಅದಷ್ಟೇ ಅಲ್ಲದೆ ಇದೀಗ ಹೊಸದಾಗಿ ಸೇರ್ಪಡೆಯಾಗಿರುವಂಥದ್ದು ಮಾಲ್ಡೀವ್ಸ್. ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಯಾಕಂದರೆ ಮಾಲ್ಡೀವ್ಸ್ ಪ್ರತಿಯೊಬ್ಬನಿಗೂ ಗೊತ್ತಾಗುವಂತೆ ಇತ್ತೀಚಿನ ಬೆಳವಣಿಗೆಗಳು ಆಗಿವೆ. ಯಾಕಂದರೆ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ನಲ್ಲಿ ಆದಂತಹ ಇತ್ತೀಚಿನ ಬೆಳವಣಿಗೆಗಳು ಇದಕ್ಕೆಲ್ಲದಕ್ಕೂ ಸಾಕ್ಷಿಯಾಗಿದೆ. ಯಾಕಂದರೆ ಮಾಲ್ಡೀವ್ಸ್ನಲ್ಲಿ ನರೇಂದ್ರ ಮೋದಿಯವರು ಭೇಟಿ ನೀಡಿದರು. ಆಮೇಲೆ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಶುರುವಾಯಿತು. ಮಾಲ್ಡೀವ್ಸ್ಗೆ ಒಂದು ರೀತಿ ಆರ್ಥಿಕ ಪೆಟ್ಟು ಬೀಳ್ತು. ಅದಾದ ಮೇಲೆ ಮಾಲ್ಡೀವ್ಸ್ ಭಾರತದ ಕಡೆ ಮುಖ ಮಾಡಿದ್ದನ್ನು ಸೀದಾ ಹೋಗಿ ಚೀನಾವನ್ನು ತಲುಪಿತು. ಚೀನಾದಿಂದ ಇನ್ನಿಲ್ಲದ ಬೇಡಿಕೆಗಳನ್ನು ಕೊಡ್ತು. ಯಾಕಂದರೆ ಅದಕ್ಕೆ ಕಾರಣ ಈಗಾಗಲೇ ಚೀನಾ ಮಾಲ್ಡೀವ್ಸ್ಗೆ ಕೊಟ್ಟಿರುವಂತಹ ಹಣಕಾಸಿನ ಸಹಾಯ, ಸಾಲ, ಅದನ್ನು ತೀರಿಸಲಾಗದ ಕಾರಣ ಇದೀಗ ಮಾಲ್ಡೀವ್ಸ್ ಒಂದು ರೀತಿ ಚೀನಾದ ವಶಕ್ಕೆ ಹೋಗಿದೆ. ಇದು ಮಾಲ್ಡೀವ್ಸ್ನ ವಿಚಾರವಾದರೆ, ಇನ್ನು ಸ್ನೇಹಿತರೆ ಇದೇ ರೀತಿ ಜಪಾನ್ ವಿಚಾರವೂ ಅಷ್ಟೇ. ಈಗ ಜಪಾನನ್ನು ಟಾರ್ಗೆಟ್ ಮಾಡಿರುವಂತಹ ಚೀನಾ ಏನೆಲ್ಲ ಕೆಲಸಗಳನ್ನು ಮಾಡ್ತಿದೆ ಅಂತ ನಿಮಗೆ ಗೊತ್ತಿರುವಂಥದ್ದೇ. ಅದರಲ್ಲೂ ಕೂಡ ಜಪಾನ್ಗೆ ಹತ್ತಿರವಾಗಿರುವಂತಹ ತೈವಾನನ್ನು ವಶಪಡಿಸಿಕೊಳ್ಳಲು ಮುಂದಾಗಿತ್ತು. ಆದರೆ ಅದಕ್ಕೆ ಈಗ ಅವಕಾಶ ಮಾಡಿಕೊಟ್ಟಿಲ್ಲ. ಯಾಕಂದರೆ ತೈವಾನ್ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಸೆಮಿಕಂಡಕ್ಟರ್ಗಳು ಏನಿದೆ ಅವುಗಳನ್ನು ತಯಾರಿಸೋ ಅತಿ ದೊಡ್ಡ ಒಂದು ಪ್ರದೇಶವಾಗಿರೋ ಕಾರಣ ಅಮೆರಿಕ ಮತ್ತು ಭಾರತ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಇದಷ್ಟೇ ಅಲ್ಲದೆ ಚೀನಾ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಯಾಕಂದರೆ ತೈವಾನ್ ಏನಾದರೂ ಚೀನಾದ ವಶಕ್ಕೆ ಹೋದರೆ ಸೆಮಿಕಂಡಕ್ಟರ್ಗಳು ಏನಿದೆ ಅದು ನಮ್ಮ ಭಾರತಕ್ಕಿರ್ಬೋದು, ಅಮೆರಿಕಕ್ಕಿರ್ಬೋದು, ಇಡೀ ವಿಶ್ವಕ್ಕೆ ಇರಬಹುದು. ಅದರ ಬೆಲೆ ಹೆಚ್ಚಾದರೆ ಮತ್ತೆ ಚೀನಾವನ್ನು ಅವಲಂಬಿಸಬೇಕು ಎನ್ನುವಂಥ ಕಾರಣಕ್ಕೆ ತೈವಾನ್ ಇದನ್ನು ಸಪೋರ್ಟ್ ಮಾಡುವಂಥ ಕೆಲಸಗಳನ್ನು ಇದು ಮಾಡ್ತಿದೆ. ಆದರೂ ಕೂಡ ಚೀನಾ ಅದನ್ನು ಅಟ್ಯಾಕ್ ಮಾಡುವಂಥ ಕೆಲಸ ಮಾಡ್ತಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಇದಷ್ಟೇ ಅಲ್ಲದೆ ಜರ್ಮನಿಯನ್ನು ಕೂಡ ಎದುರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದೆಲ್ಲವನ್ನು ಬಿಟ್ಟು ಇದೀಗ ಏಷ್ಯಾ ಬಿಟ್ಟು ಹೊರಗಡೆ ಹೋಗುವಂಥ ಕೆಲಸವನ್ನು ಇದೀಗ ಚೀನಾ ಮಾಡಿದ್ದು ಮತ್ತೊಂದು ಆತಂಕಕ್ಕೆ ಕಾರಣವಾಗಿದೆ. ಹಾಗಾದರೆ ಚೀನಾ ಮಾಡಿದ್ದೇನು ಅಂತೀರಾ? ಹೌದು ಸ್ನೇಹಿತರೆ, ಹಿಂದೂ ಮಹಾಸಾಗರದ ಕೊನೆಯಲ್ಲಿರುವಂತಹ ನೌರು ಪ್ರದೇಶ, ಆ ಪ್ರದೇಶವನ್ನು ಇದೀಗ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಕೆಲವೊಂದು ಒಪ್ಪಂದಗಳನ್ನು ಮಾಡ್ತಿದೆ. ಒಂದು ವೇಳೆ ಒಪ್ಪಂದ ಆಯಿತು ಅಂದರೆ ಅದಕ್ಕೆ ಸಾಲವನ್ನು ಕೊಡುತ್ತೆ ಚೀನಾ, ಆಮೇಲೆ ಅದನ್ನು ದಿವಾಳಿ ಮಾಡುತ್ತೆ. ಅದನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದು ಚೀನಾಗೆ ಹೊಸ ವಿಚಾರವೇನೂ ಅಲ್ಲ. ಹಾಗಾದರೆ ಏನಿದು ಈ ನೌರು ಪ್ರದೇಶ, ಅದರ ಪ್ರಯೋಜನ ಏನು ಅಂತ ನೋಡೋದಾದರೆ, ಸ್ನೇಹಿತರೆ ಈ ನೌರು ರಿಪಬ್ಲಿಕನ್ ದೇಶ ಅಂದರೆ ಈ ನೌರು ಗಣರಾಜ್ಯವು ದಕ್ಷಿಣ ಶಾಂತ ಸಾಗರದಲ್ಲಿ ಅಂದರೆ ಈ ಪೆಸಿಫಿಕ್ ಸಾಗರದಲ್ಲಿ ಇರುವಂತಹದ್ದು ಒಂದು ಚಿಕ್ಕ ರಾಷ್ಟ್ರವಾಗಿದೆ. ಇದು ವಿಶ್ವದ ಅತಿ ಪುಟ್ಟ ರಾಷ್ಟ್ರ ಹಾಗೂ ಅತಿ ಪುಟ್ಟ ಸ್ವತಂತ್ರ ಗಣರಾಜ್ಯ ಎಂದೇ ಕರೆಸಿಕೊಂಡಿರುವಂಥದ್ದು. ಇದರ ವಿಸ್ತೀರ್ಣ 27 ಚದುರ ಕಿಲೋಮೀಟರ್ ಅಷ್ಟೇ ಇರುವಂಥದ್ದು. ಜನಸಂಖ್ಯೆ ಬಂದರೂ ಅಷ್ಟೇನಿಲ್ಲ, 13,500 ಜನರಷ್ಟೇ ಇರುವಂತಹದ್ದು. 19ನೇ ಶತಮಾನದ ಕೊನೆಯಲ್ಲಿ ನೌರು ಜರ್ಮನಿಯ ವಸಾಹತುವಾಗಿತ್ತು. ಮೊದಲ ವಿಶ್ವ ಯುದ್ಧ ಏನಿದೆ ನಂತರ ನೌರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಯುನೈಟೆಡ್ ಕಿಂಗ್ಡಮ್ಗಳ ಸಂಯುಕ್ತ ಆಡಳಿತಕ್ಕೆ ಒಳಪಟ್ಟಿತು. ದ್ವಿತೀಯ ಮಹಾಯುದ್ಧದ ಸಮಯದಲ್ಲಿ ಜಪಾನ್ ನೌರುವನ್ನು ಆಕ್ರಮಿಸಿತು. ಆ ಯುದ್ಧದ ತರುವಾಯ ನೌರು ಮತ್ತೆ ಮೊದಲಿನ ಜಂಟಿ ಆಡಳಿತಕ್ಕೆ ಒಳಪಟ್ಟಿತು. ಒಂದು ರೀತಿ ಸ್ವತಂತ್ರವನ್ನು ಆಮೇಲೆ ತದನಂತರ 1968ರಲ್ಲಿ ನೌರು ಸ್ವತಂತ್ರವನ್ನು ಪಡೆಯುತ್ತೆ.
ನೌರು ಒಂದು ಫಾಸ್ಫೇಟ್ ಶಿಲೆಯ ದ್ವೀಪವಾಗಿದೆ. ನೆನಪಿರಲಿ ಸ್ನೇಹಿತರೆ, ನೌರು ಒಂದು ಫಾಸ್ಫೇಟ್ ಶಿಲೆಯ ದ್ವೀಪವಾಗಿದ್ದು ಸಾಗರದ ಪಕ್ಷಿಗಳು ಲಕ್ಷಾಂತರ ವರ್ಷಗಳ ಕಾಲ ಉದುರಿಸಿದ ಒಂದು ಇಕ್ಕೆ ಏನಿದೆ ಅದೆಲ್ಲವೂ ಒಟ್ಟುಗೂಡಿ ಈ ಸ್ಥಳ ರಚನೆ ಆಯಿತು ಎನ್ನುವಂತಹ ಪ್ರತೀತಿ ಅಲ್ಲಿದೆ. ಈ ಫಾಸ್ಫೇಟ್ ಕೃಷಿಯಲ್ಲಿ ಹೆಚ್ಚು ಉಪಯೋಗಿಸುವಂತಹ ಒಂದು ಗೊಬ್ಬರ ಆಗಿರುವಂಥ ಕಾರಣ ಇದನ್ನು ಹೆಚ್ಚು ಗಣಿಗಾರಿಕೆಯನ್ನು ಮಾಡಿತ್ತು. ಅದೇ ಅವರಿಗೆ ಒಂದು ಆದಾಯದ ಮೂಲವಾಗಿತ್ತು. ಫಾಸ್ಫೇಟ್ ಏನು ಬರುತ್ತೆ ಅದರಿಂದ ಈ ದೇಶ ನಡೀತಾ ಇತ್ತು. ಆದರೆ ಇದು ಇದ್ದಕ್ಕಿದ್ದಂತೆ ಏನಾಗುತ್ತೆ ಅಂದರೆ ಅದೆಲ್ಲವನ್ನು ಸಿಗುತ್ತೋ ಅದನ್ನು ಹೇಳ್ತಾರಲ್ಲ, ಸಿಕ್ತು ಅಂದರೆ ಎಲ್ಲ ಸಿಕ್ಕಾಪಟ್ಟೆ ಯೂಸ್ ಮಾಡೋದು ಅಂತ, ಆ ರೀತಿ ಯೂಸ್ ಮಾಡಿ ತೀವ್ರ ನಷ್ಟಕ್ಕೆ ಒಳಗಾಗಿದ್ದಂತಹ ದೇಶ. ಇದೀಗ ಈ ದೇಶ ಒಂದು ರೀತಿ ದಿವಾಳಿಯಾಗಿದೆ. ಇದಕ್ಕೆ ಎಲ್ಲಿಂದ ಹಣದ ಮೂಲ ಬರುತ್ತೆ ಅಂದರೆ ಆಸ್ಟ್ರೇಲಿಯಾ ನೀಡುವಂತಹ ಒಂದು ಸಹಾಯಧನ, ಅದೇ ಇದರ ಮುಖ್ಯ ಆಧಾರವಾಗಿದೆ. ಇನ್ನು ಬೇರೆಲ್ಲ ಸಂಪನ್ಮೂಲಗಳು ಏನು ಬೇಕೋ ಅವೆಲ್ಲವನ್ನು ಆಮದು ಮಾಡಿಕೊಳ್ಳುವಂಥದ್ದೇ. ಆದರೆ ಇಲ್ಲಿ ಇನ್ನೊಂದು ಸ್ವಲ್ಪ ಏನಾದರೂ ಆದಾಯದ ಮೂಲ ಇದೆ ಅಂದರೆ ಅದು ಕೊಂಚ ತೆಂಗಿನ ತೋಟಗಳಿದೆ. ಅದನ್ನು ಬಿಟ್ಟರೆ ಇನ್ಯಾವ ಚಟುವಟಿಕೆಗಳು ಇಲ್ಲ ಸ್ನೇಹಿತರೆ. ಇಂತಹ ರಾಷ್ಟ್ರ ಇದೀಗ ಚೀನಾದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಒಪ್ಪಂದದಿಂದ ಮಹಾಸಾಗರದಲ್ಲಿ ಅಂದರೆ ಈ ದಕ್ಷಿಣ ಶಾಂತ ಮಹಾಸಾಗರ ಏನಿದೆ ಅದರಲ್ಲಿ ಹಿಡಿತವನ್ನು ಸಾಧಿಸಲು ಮುಂದಾಗಿದೆ. ಇನ್ನು ಸ್ನೇಹಿತರೆ, ದಕ್ಷಿಣ ಮಹಾಸಾಗರದಲ್ಲಿಯೂ ಕೂಡ ಚೀನಾ ಇಂತಹದ್ದೇ ಕೆಲವೊಂದು ಕೆಲಸಗಳನ್ನು ಮಾಡ್ತಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ದಕ್ಷಿಣ ಮಹಾಸಾಗರದಲ್ಲಿ ಇರಬಹುದು, ಹಿಂದೂ ಮಹಾಸಾಗರದಲ್ಲಿ ಇರಬಹುದು, ತನ್ನ ನೌಕೆಗಳನ್ನು ಬಿಟ್ಟು ಅಲ್ಲಿ ಸರ್ಚ್ ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಅಂದರೆ ಒಂದು ರೀತಿ ಏನಂದರೆ ರಹಸ್ಯವಾಗಿ ಸರ್ಚ್ ಮಾಡುವಂಥದ್ದು. ಈಗ ಭಾರತದ ಪಕ್ಕದಲ್ಲಿ ಹಿಂದೂ ಮಹಾಸಾಗರದಲ್ಲಿ ನೌಕೆಗಳನ್ನು ಕಳಿಸೋದು ಭಾರತದ ರಹಸ್ಯವನ್ನು ಕದಿಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಕೇವಲ ಸ್ನೇಹಿತರೆ, ಈಗ ಹಿಂದೂ ಮಹಾಸಾಗರ ಕೇವಲ ಏಷ್ಯಾ ಅಲ್ಲ, ಇಡೀ ವಿಶ್ವವನ್ನೇ ಒಂದು ರೀತಿ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಕುತಂತ್ರಿ ಬುದ್ಧಿಯನ್ನು ಇದೀಗ ಚೀನಾ ಮಾಡ್ತಾ ಇದೆ. ಅದೇನಾದರೂ ಆಗಲಿ ಸ್ನೇಹಿತರೆ, ದೂರದ ದೇಶದೊಂದಿಗೆ ಈಗ ಸಂಬಂಧವನ್ನು ಬೆಳೆಸ್ತಿರೋದು ದೊಡ್ಡ ಆತಂಕಕ್ಕೆ ಕಾರಣವಾಗಿದ್ದರೂ ಕೂಡ ಯಾವುದೇ ಒಂದು ದೇಶ ಅಭಿವೃದ್ಧಿ ಹೊಂದಬೇಕು ಅಂದರೆ ತನ್ನ ಅಕ್ಕಪಕ್ಕದ ದೇಶಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರಬೇಕು. ಅದನ್ನು ಇದೀಗ ಚೀನಾ ಮಾಡ್ತಾ ಇಲ್ಲ. ಆದರೆ ಪಾಕಿಸ್ತಾನ, ಶ್ರೀಲಂಕಾ, ಮಾಲ್ಡೀವ್ಸ್ ಜೊತೆ ಮಾಡಿರಬಹುದು. ಆದರೆ ಅತಿ ದೊಡ್ಡ ಭಾರತದೊಂದಿಗೆ ಇಂಥ ಕೆಲಸವನ್ನು ಮಾಡದೇ ಇರುವಂಥದ್ದು ಚೀನಾ ಅಭಿವೃದ್ಧಿಗೆ ಒಂದು ರೀತಿ ಅಡೆ ಅಂದರೂ ಕೂಡ ತಪ್ಪಾಗಲಾರದು. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.